Okay, sorry. Welcome to all of you to Imam D classes. So, in today's video, we will discuss the problems based on aggregate turnover. Okay, aggregate turnover based ಮೇಲೆ ನಿಮಗೆ 5 marks ಅಲ್ಲಿ ನಿಮಗೆ questions ಕೇಳ್ತಾ ಇರಪ್ಪ. Okay, 5 marks means section B ಅಲ್ಲೇ compute aggregate turnover. So ನೋಡೋಣ್ರಿಪ್ಪ. Only ಬರೀ aggregate turnover. Okay. ಆಮೇಲೆ ಅದನ್ನು ಕ್ವಶನ್ಸ್ ನೋಡೋಣ್ರಿಪ್ಪ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್ ರೆಗ್ಯುಲರ್ ಸ್ಕೀಮ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಅದು ಆಮೇಲೆ ನೋಡೋಣ್ರಿ ಓಕೆ ಈಗ ಸಿಂಪಲ್ ಏನ್ರಿಪ್ಪ ಬರೀ ಅಗ್ರಿಗೇಟ್ ಟರ್ನ್ ಓವರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡೋಣ್ರಿ ಓಕೆ ಬರೀ ಕ್ವಶನ್ ನಂಬರ್ 1 ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ದ ಅಗ್ರಿಗೇಟ್ ಟರ್ನ್ ಓವರ್ ಏನು ಕಂಪ್ಯೂಟ್ ಮಾಡ್ಬೇಕ್ರಿಪ್ಪ ಕಂಪ್ಯೂಟ್ ಅಗ್ರಿಗೇಟ್ ಟರ್ನ್ ಓವರ್ ಓಕೆ ರುಪೀಸ್ ಕಾಲಮ್ ಕೊಟ್ಬಿಟ್ಟಾರಿಪ್ಪ ಅಲ್ಲೇ ಫಸ್ಟ್ ಏನ್ರಿಪ್ಪ ಇಂಟರ್ ಸ್ಟೇಟ್ ಸಪ್ಲೈ ಎಷ್ಟು 6 lakh rupees. Next, intra-state supply 5,60,000. Next, sound service supply 1,80,000. Inward supplies on which GST is payable on reverse charge basis 5,25,000. Exempted supply 2 lakh, zero rated supply 1,15,000. ಇದು ಸೇಮ್ ಟು ಸೇಮ್ ಕ್ವಶನ್ ನಿಮಗೆ 2023 NEP ಫಸ್ಟ್ ಬ್ಯಾಚ್ ಅವ್ರದ್ದು ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ರಿ ನೀವು ಇದು ಪ್ರಾಬ್ಲಮ್ ಸೆಕ್ಷನ್ ಬಿ ಒಳಗೆ ಐತ್ರಿ ಮೇ ಬಿ ಸೆಕೆಂಡ್ ಕ್ವಶನ್ ಓಕೆ ಸೆಕೆಂಡ್ ಕ್ವಶನ್ ಐತ್ರಿಪ್ಪ ಇದು ಓಕೆ ಸೇಮ್ ಟು ಸೇಮ್ ಕ್ವಶನ್ ಐತ್ರಿ ಓಕೆ ಬರ್ರಿಪ್ಪ ಇಲ್ಲೇ ನೋಡ್ರಿ ಯಾವಾಗ್ಲೂ ನೀವು ಅಗ್ರಿಗೇಟ್ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡ್ತಲ್ರಿ ಅವಾಗ ಏನ್ರಿಪ್ಪ ಇಂಟರ್ ಸ್ಟೇಟ್ ತಗೋಬೇಕು ಇಂಟ್ರಾ ತಗೋಬೇಕು ಸೌಂಡ್ ಸರ್ವಿಸ್ ತಗೋಬೇಕು ಇದು ತಗೋಬೇಡ್ರಿ ಏನ್ರಿದು inward supplies on which GST is payable on reverse charge basis. Sorry. ಇದು ಏನಿದು inward supplies on which GST is payable on a reverse charge basis. ಇದು ಬರಂಗಿಲ್ಲ ಏನ್ರಿ ರಿವರ್ಸ್ ಚಾರ್ಜ್ ಬೇಸಿಸ್ ಬರಂಗಿಲ್ಲ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್ ಬರಂಗಿಲ್ಲ ಇಲ್ಲಿ ಓನ್ಲಿ ಸಪ್ಲೈ ನೋಡ್ಬೇಕು ಏನ್ರಿ ಅಗ್ರಿಗೇಟ್ ಟರ್ನ್ ಓವರ್ ಅಂದ್ರೆ ಏನ್ರಿಪ್ಪ ಟರ್ನ್ ಓವರ್ ಅಂದ್ರೆ ಸೇಲ್ಸ್ ಓಕೆ ಟರ್ನ್ ಓವರ್ ಅಂದ್ರೆ ಏನ್ರಿಪ್ಪ ಸೇಲ್ಸ್ ಇಲ್ಲಾಂದ್ರೆ ಸಪ್ಲೈ ಎಲ್ಲ ಸಪ್ಲೈ ತಗೋಬೇಕ್ರಿಪ್ಪ ಬಟ್ ಏನ್ರಿದು ಇನ್ವರ್ಡ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್ ಬರಂಗಿಲ್ಲ ಆನ್ ರಿವರ್ಸ್ ಚಾರ್ಜ್ ಬೇಸಿಸ್ ಬರಂಗಿಲ್ಲ ತಗೋಬೇಡ್ರಿಪ್ಪ ಇದು ಎಕ್ಸಾಮ್ಟೆಡ್ ತಗೋಬೇಕು ಝೀರೋ ರೇಟ್ ತಗೋಬೇಕು ಓನ್ಲಿ ಸಪ್ಲೈ ತಗೋಬೇಕಿಲ್ಲ ಬರ್ರಿ ಚಾಲು ಮಾಡೋಣ್ರಿ ಓಕೆ ಬರ್ರಿ ಸೊಲ್ಯೂಷನ್ ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಪರ್ಟಿಕ್ಯುಲರ್ಸ್ ರುಪೀಸ್ ಫಸ್ಟ್ ಏನ್ರಿಪ್ಪ ಇಂಟರ್ ಸ್ಟೇಟ್ ಸಪ್ಲೈ ತಗೋರಿ ಇಂಟರ್ ಸ್ಟೇಟ್ ಸಪ್ಲೈ ಇಂಟರ್ ಸ್ಟೇಟ್ ಸಪ್ಲೈ ಎಷ್ಟ್ರಿಪ್ಪ 6 lakh 6 lakh ನೆಕ್ಸ್ಟ್ ಇಂಟ್ರಾ ಸ್ಟೇಟ್ ಸಪ್ಲೈ ಇಂಟ್ರಾ-ಸ್ಟೇಟ್ ಸಪ್ಲೈ ಎಷ್ಟ್ರಿಪ್ಪ 5,60,000 ನೆಕ್ಸ್ಟ್ ಸೌಂಡ್ ಸರ್ವಿಸ್ ಸಪ್ಲೈ sound services supply 1,80,000 next inward supplies on which GST is payable on reverse charge basis ಬರಂಗಿಲ್ಲ exempted supply ತಗೋಬೇಕು exempted supply ತಗೋಬೇಕು ಎಷ್ಟ್ರಿಪ್ಪ ಅದು 2 lakh ನೆಕ್ಸ್ಟ್ zero rated supply zero rated supply ಎಷ್ಟ್ರಿಪ್ಪ 1,15,000 ಓಕೆ ಎಲ್ಲ ಮುಗಿತಲ್ಲ ಟೋಟಲ್ ಮಾಡ್ರಿಪ್ಪ ಇದು ಬರಂಗಿಲ್ಲ ರಿವರ್ಸ್ ಚಾರ್ಜ್ ಬೇಸಿಸ್ ಬರಂಗಿಲ್ಲ ಟೋಟಲ್ ಮಾಡ್ರಿ ಇದು ಎಷ್ಟು ಬರ್ತೈತ್ರಿ ಇದು ನೋಡೋಣ್ರಿ ಇದು 6 lakh plus 5 lakh 6 lakh plus 5 lakh ಎಷ್ಟ್ರಿ ಇದು 11 lakh plus 1 lakh 12 lakh 12 13 lakh 13 14 lakh 14 15 lakh 40,000
15 lakh 40,000, 15 lakh 40, 15 lakh 55,000, 15 lakh 55,000, 15 lakh 55,000, lakh 55,000. ಇದು ಏನಿದು 15 lakh 55,000 ನಿಮ್ದು ಅಗ್ರಿಗೇಟ್ ಟರ್ನ್ ಓವರ್. 15 lakh 55,000 aggregate ಇದು ಏನ್ರಿ ಅಗ್ರಿಗೇಟೆಡ್ ಟರ್ನ್ ಓವರ್. ಓಕೆ, ಇಲ್ಲಿ ನೋಟ್ ಬರಿಬೇಕು. ಏನು ನೋಟ್ ಬರಿಬೇಕ್ರಿಪ್ಪ? ಅದು ನೋಟ್ inward supplies on which GST is payable on reverse charge basis is not included. Entry is not included. ಈ ಥರ ಒಂದು ನೋಟ್ ಬರೀಬೇಕ್ರಿಪ್ಪ. ಇಸ್ ನಾಟ್ ಇನ್ಕ್ಲೂಡೆಡ್ ಅಂತ ಬರೀಬೇಕು. ಓಕೆ, ಇದು ನಿಮ್ದು ಏನ್ರಿಪ್ಪ? सिंपल 5 मार्क्स प्रॉब्लम. समझ में आप लोगों को क्या है? अब हम लोग कौन से प्रॉब्लम्स डिस्कस कर रहे हैं? प्रॉब्लम्स बेस्ड ऑन एग्रीगेट टर्नओवर. सिर्फ एग्रीगेट टर्नओवर के बेस के ऊपर हम लोग प्रॉब्लम्स डिस्कस कर रहे हैं. वो एलिजिबल फॉर कंपोजिशन स्कीम, एलिजिबल फॉर रेगुलर स्कीम, कंपल्सरी रजिस्ट्रेशन वो देख लेंगे हम बाद में. टर्नओवर का लिमिट देख लेंगे. 1.5 करोड़, लेस देन 1.5 करोड़, 40 लाख, 20 लाख देख लेंगे हम बाद में. सिर्फ यहाँ पे क्या है? एग्रीगेट टर्नओवर का मालूम करने का उतना ही प्रॉब्लम्स है हमें. फ्रॉम द फॉलोइंग इन्फॉर्मेशन कंप्यूट द एग्रीगेट टर्नओवर. सिर्फ एग्रीगेट टर्नओवर को मालूम करने का बारे में है. ठीक है, तो एग्रीगेट टर्नओवर मालूम करने के लिए कंप्यूटेशन ऑफ एग्रीगेट टर्नओवर पर्टिकुलर रुपीज. इंटर स्टेट सप्लाई आता, उसके बाद में इंट्रा स्टेट सप्लाई भी आता, साउंड सर्विस सप्लाई, इनवर्ड सप्लाई. टर्नओवर का मतलब भी क्या है बोलो? सेल्स का मतलब क्या? सप्लाई. सिर्फ सप्लाई लेना हमें. इनवर्ड सप्लाई का मतलब, इनवर्ड का मतलब क्या है? परचेज. तो नहीं आता. कौन सा परचेज? वो भी रिवर्स चार्ज बेसिस का. ये नहीं लेना है इसको, रिवर्स चार्ज बेसिस का नहीं लेना. इस एग्जाम्पल सप्लाई भी आता, जीरो रेटेड सप्लाई भी आता. ठीक है, तो लेना है. बाकी सब भी लेना, सिर्फ ये रिवर्स चार्ज बेसिस का नहीं लेना. ठीक है, इसको टोटल कर लो कितना था? 15,55,000. इसको क्या बोलते हैं हम लोग? एग्रीगेट टर्नओवर बोलते हैं. आया ना? एग्रीगेट टर्नओवर कितना है? नोट इनवर्ड सप्लाईज ऑन विच जीएसटी इज पेएबल ऑन रिवर्स चार्ज बेसिस इज नॉट इंक्लूडेड. ए नोट लिखना है यहाँ पे. ठीक है, ये इज सिंपल प्रॉब्लम. होप यू अंडरस्टूड. प्लीज टेक द स्क्रीनशॉट ऑफ दिस. वी विल डिस्कस सम सिमिलर प्रॉब्लम्स. ಓಕೆ, ಈಗ ಬರ್ರಿಪ್ಪ ಕ್ವಶನ್ ನಂಬರ್ 2. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ದ ಅಗ್ರಿಗೇಟ್ ಟರ್ನ್ ಓವರ್. ಓಕೆ, ಇಂಟರ್ ಸ್ಟೇಟ್ ಸಪ್ಲೈ ಅಗ್ರಿಗೇಟ್ ಟರ್ನ್ ಓವರ್ ಫೈಂಡ್ ಔಟ್ ಮಾಡಬೇಕ್ರಿಪ್ಪ. ಇಂಟರ್ ಸ್ಟೇಟ್ ಸಪ್ಲೈ ತಗೋಬೇಕು. ಇಂಟ್ರಾ ಸ್ಟೇಟ್ ಸಪ್ಲೈ GST 12% ಇನ್ಕ್ಲೂಡ್ ಐತ್ರಿ. ಅದರೊಳಗೆ ಏನ್ರಿಪ್ಪ? ಮಿಕ್ಸ್ ಐತ್ರಿ. ಅದಕ್ಕೆ ಏನು ಮಾಡ್ತೀರಿ ನೀವು? ಕ್ಯಾಲ್ಕುಲೇಷನ್ ಮಾಡ್ತೀರಿ. 56 lakh ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ 12 112. ಓಕೆ, ಸೌಂಡ್ ಸರ್ವಿಸಸ್ ಸಪ್ಲೈ GST 18% ಇನ್ಕ್ಲೂಡೆಡ್ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. 11,80,000 ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ 18 118. ಓಕೆ, inward supplies on which GST is payable on reverse charge basis. GST included rupees 25,000, 5,25,000. ಅವ್ರು ಏನು ಕೊಡಿದ್ರೆ ಸಂಬಂಧ ಇಲ್ಲ ನಮಗೆ, ಯಾಕಂದ್ರೆ ರಿವರ್ಸ್ ಚಾರ್ಜ್ ಬೇಸಿಸ್. ಏನ್ರಿ? ರಿವರ್ಸ್ ಚಾರ್ಜ್ ಬೇಸಿಸ್. ಇನ್ವರ್ಡ್ ಸಪ್ಲೈ ರಿವರ್ಸ್ ಚಾರ್ಜ್ ಬೇಸಿಸ್ ನಮಗೆ ಸಂಬಂಧ ಇಲ್ಲ, ತಗೋಬೇಡ್ರಿ ಇದು. ಓಕೆ, exempted supply ತಗೋಬೇಕು, zero rated supply ತಗೋಬೇಕು. ಓಕೆ, ಕ್ವಶನ್ಸ್ ನಂಬರ್ 1, ಕಂಪ್ಯೂಟ್ ದ ಅಗ್ರಿಗೇಟ್ ಟರ್ನ್ ಓವರ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್, is the supplier eligible for composition scheme for the financial year 23-24? ನೋಡೋಣ್ರಿ, ಇದು ಆಮೇಲೆ ಬಂದ ಮೇಲೆ ನೋಡೋಣ್ರಿ. ಓಕೆ,
ಫಸ್ಟ್ ನಂಬರ್ ಒನ್ ಅಲ್ಲ ಇದು ನಂಬರ್ ಒನ್ ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಬರ್ರಿಪ್ಪ ಏನೈತಿರಿ, ಫಸ್ಟ್ ಇಂಟರ್ ಸ್ಟೇಟ್ ಸಪ್ಲೈ ಅಲ್ಲ ಅದು, ಇಂಟರ್ ಸ್ಟೇಟ್ ಸಪ್ಲೈ. ಇಂಟರ್ ಸ್ಟೇಟ್ ಸಪ್ಲೈ ಎಷ್ಟೈತ್ರಿಪ್ಪ, ಡೈರೆಕ್ಟ್ ಐತ್ರಿ, ಏನೂ ಇಲ್ಲ ಇಲ್ಲಿ, ಡೈರೆಕ್ಟ್ ತಗೋರಿ 60 lakh ಡೈರೆಕ್ಟ್ ತಗೋರಿ 60 lakh. ಓಕೆ, ನೆಕ್ಸ್ಟ್ ನೋಡ್ರಿಪ್ಪ ಇಂಟ್ರಾ ಸ್ಟೇಟ್ ಸಪ್ಲೈ. ಇಂಟ್ರಾ ಸ್ಟೇಟ್ ಸಪ್ಲೈ ಒಳಗೆ ಏನೈತ್ರಿಪ್ಪ, GST ಇನ್ಕ್ಲೂಡ್ ಐತ್ರಿ, 12% GST ಇನ್ಕ್ಲೂಡ್ ಐತ್ರಿ, ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. 56 lakh ಬ್ರಾಕೆಟ್ ಅಲ್ಲೇ 56 lakh ಇಂಟು 100 ಡಿವೈಡೆಡ್ ಬೈ 56 lakh ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ 12 ಎಷ್ಟ್ರಿಪ್ಪ, 112 ಕ್ಯಾಲ್ಕುಲೇಷನ್ ಮಾಡ್ಬೇಕಿದು. ಓಕೆ, ಇದು ಏನ್ರಿಪ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಕ್ಯಾಲ್ಕುಲೇಷನ್ ಮಾಡೋಣ ತಡೀರಿಪ್ಪ. ಎಷ್ಟ್ರಿ ಇದು, 56 lakh ಇಂಟು 100 ಡಿವೈಡೆಡ್ ಬೈ 112 ಎಷ್ಟು ಬಂತ್ರಿಪ್ಪ, 50 lakh ಬಂತ್ರಿ. ಆನ್ಸರ್ ಎಷ್ಟು ಬಂತ್ರಿಪ್ಪ, 50 lakh. 50 lakh. ಓಕೆ, ಯಾಕಂದ್ರಿಪ್ಪ ಕ್ಯಾಲ್ಕುಲೇಷನ್ ಐತ್ರಿ, GST ಇನ್ಕ್ಲೂಡ್ ಐತ್ರಿ ಇಲ್ಲ ಅದಕ್ಕೆ. ನೆಕ್ಸ್ಟ್ ಸೌಂಡ್ ಸರ್ವಿಸಸ್ ಸಪ್ಲೈ. ಸೌಂಡ್ ಸರ್ವಿಸಸ್ ಸಪ್ಲೈ GST ಇನ್ಕ್ಲೂಡ್ ಐತ್ರಿಪ್ಪ, GST 18% ಇನ್ಕ್ಲೂಡೆಡ್ ಐತ್ರಿ. ಕ್ಯಾಲ್ಕುಲೇಷನ್ ಮಾಡ್ಬೇಕಿದು. 11,80,000 ಬ್ರಾಕೆಟ್ ಅಲ್ಲೇ 11,80,000 ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ 18 118 ಕ್ಯಾಲ್ಕುಲೇಷನ್ ಮಾಡಿದ್ದು ನೋಡೋಣ್ರಿ. ಆನ್ಸರ್ ಎಷ್ಟು ಬಂತು, 11,80,000 ಇಂಟು 100 ಡಿವೈಡೆಡ್ ಬೈ 118 ಎಷ್ಟು ಬಂತ್ರಿಪ್ಪ, 10 lakh ಬಂತ್ರಿ. 10 lakh ಆನ್ಸರ್ 10 lakh. ಓಕೆ, ನೆಕ್ಸ್ಟ್ ಇನ್ವರ್ಡ್ ಸಪ್ಲೈಸ್ ಆನ್ ವಿಚ್ GST is payable on reverse charge basis, GST included rupees 25,000 ಬರಂಗಿಲ್ಲ, ಬಿಡ್ಬಿಡ್ರಿ. ಎಕ್ಸೆಂಪ್ಟೆಡ್ ಸಪ್ಲೈ. ಎಕ್ಸೆಂಪ್ಟೆಡ್ ಸಪ್ಲೈ ಎಷ್ಟ್ರಿಪ್ಪ, ಇದು 2 lakh ತಗೋರಿ, 2 lakh. ನೆಕ್ಸ್ಟ್ ಝೀರೋ ರೇಟೆಡ್ ಸಪ್ಲೈ ಎಷ್ಟ್ರಿ, ಝೀರೋ ರೇಟೆಡ್ ಸಪ್ಲೈ 12 lakh. ಎಲ್ಲ ಮುಗಿತಲ್ರಿ, ಈಗ ಟೋಟಲ್ ಮಾಡ್ರಿಪ್ಪ, ಎಲ್ಲ ಮುಗಿದ್ಮೇಲೆ ಟೋಟಲ್ ಮಾಡ್ರಿ. ಈಗ ಅದು ನಿಮ್ದು ಏನ್ರಿಪ್ಪ, ಅಗ್ರಿಗೇಟ್ ಟರ್ನ್ ಓವರ್. ಎಷ್ಟು ಬಂತ್ರಿಪ್ಪ, ಫಸ್ಟ್ 60 lakh ಪ್ಲಸ್ 50 lakh ಪ್ಲಸ್ ಆಮೇಲೆ 10 lakh ಪ್ಲಸ್ 2 lakh ಪ್ಲಸ್ 12 lakh ಎಷ್ಟ್ರಿಪ್ಪ ಟೋಟಲ್, 1,34 lakh. ಎಷ್ಟ್ರಿ, 1,34 lakh. 1,34 lakh. ಇದು ಏನಿದು, 1,34 lakh ಅಗ್ರಿಗೇಟ್ ಟರ್ನ್ ಓವರ್. ಅಗ್ರಿಗೇಟ್ ಟರ್ನ್ ಓವರ್ aggregate turnover 1,34 lakh ಏನ್ರಿಪ್ಪ ಇದು aggregate turnover. ಓಕೆ, ಫಸ್ಟ್ ಕ್ವಶನ್ ಆನ್ಸರ್ ಮುಗಿತ್ರಿ. ಸೆಕೆಂಡ್ ಕ್ವಶನ್ ಆನ್ಸರ್ ಏನ್ರಿಪ್ಪ ಇದು ಈಸ್ ದ ಸಪ್ಲೈಯರ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್ ಫಾರ್ ದ ಫೈನಾನ್ಷಿಯಲ್ ಇಯರ್ 23-24. ಕಂಪೋಸಿಷನ್ ಸ್ಕೀಮ್ ಅಂದ್ರೆ ಏನ್ರಿಪ್ಪ, ಸ್ಕೀಮ್ಸ್ 2 ಐತ್ರಿ ನೋಡ್ರಿ ಇಲ್ಲ. ಒಂದೇನ್ರಿಪ್ಪ ಸ್ಕೀಮ್ಸ್ ನೋಡ್ರಿಪ್ಪ ಇಲ್ಲ, ಈಗ ನೋಡ್ಬಿಡ್ರಿ ಸ್ಕೀಮ್ಸ್. ಓಕೆ, ಸ್ಕೀಮ್ಸ್. ಓಕೆ, 2 ಸ್ಕೀಮ್ಸ್ ರೀ.
ಎಷ್ಟು ಸ್ಕೀಮ್ಸ್ ರೀ? 2 ಸ್ಕೀಮ್ಸ್. ಇದು ಒಂದು ಸ್ಕೀಮ್, ಇದು ಸೆಕೆಂಡ್ ಸ್ಕೀಮ್. ಫಸ್ಟ್ ಸ್ಕೀಮ್ ಏನ್ರಿಪ್ಪ? ರೆಗ್ಯುಲರ್. ಏನ್ರಿ? ಫಸ್ಟ್ ರೆಗ್ಯುಲರ್ ಸ್ಕೀಮ್. ಫಸ್ಟ್ ಸ್ಕೀಮ್ ಏನ್ರಿ? ರೆಗ್ಯುಲರ್ ಸ್ಕೀಮ್. ಸೆಕೆಂಡ್ ಸ್ಕೀಮ್ ಏನ್ರಿಪ್ಪ? ಕಂಪೋಸಿಷನ್ ಸ್ಕೀಮ್. ಕಂಪೋಸಿಷನ್ ಸ್ಕೀಮ್. ಸ್ಕೀಮ್ 2 ಟೈಪ್ಸ್. ಒಂದು ಏನ್ರಿಪ್ಪ? ರೆಗ್ಯುಲರ್ ಸ್ಕೀಮ್. ಒಂದು ಏನ್ರಿಪ್ಪ? ಕಂಪೋಸಿಷನ್ ಸ್ಕೀಮ್. ನಿಮ್ದು ಅಗ್ರಿಗೇಟ್ ಟರ್ನ್ ಓವರ್ ಏನ್ರಿ? ಶಾರ್ಟ್ಕಟ್ ಕೊಡ್ತೀನಿ ನಾನು. ಏನ್ರಿ? ರೆಗ್ಯುಲರ್ ಸ್ಕೀಮ್ ಯಾವಾಗ ತಗೋಬೇಕು? ಏನ್ರಿ? ರೆಗ್ಯುಲರ್ ಸ್ಕೀಮ್ ಯಾವಾಗ ಎಲಿಜಿಬಲ್ ರೀಪ್ಪ? ಎಲಿಜಿಬಲ್ ಫಾರ್ ಯಾವ ಸ್ಕೀಮ್ ಅಂತ? ಈಸ್ ದ ಸಪ್ಲೈಯರ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್? ಈ ಥರ ಹಾಕೊಡ್ಬೇಕ್ರಿ. ಎಲಿಜಿಬಲ್ ಫಾರ್ ರೆಗ್ಯುಲರ್ ಸ್ಕೀಮ್ ಆರ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್. ಯಾವಾಗ? ಎಲಿಜಿಬಲ್ ಫಾರ್ ರೆಗ್ಯುಲರ್ ಸ್ಕೀಮ್ ಆರ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್ ಯಾವಾಗ ಅಂತ ನಿಮ್ದು ಅಗ್ರಿಗೇಟ್ ಟರ್ನ್ ಓವರ್ ಏನ್ರಿ? if aggregate turnover is less than, sorry, is more than, if aggregate turnover is more than 1.5 crore, 1.5 crore. ರೆಗ್ಯುಲರ್ ಸ್ಕೀಮ್ ಯಾವಾಗ ತಗೋಬೇಕ್ರಿಪ್ಪ? ಎಲಿಜಿಬಲ್ ಫಾರ್ ರೆಗ್ಯುಲರ್ ಸ್ಕೀಮ್ ಯಾವಾಗಂತ? ಇಫ್ ಅಗ್ರಿಗೇಟ್ ಟರ್ನ್ ಓವರ್ ಮೋರ್ ದ್ಯಾನ್ 1.5 crore. ನಿಮ್ದು ಅಗ್ರಿಗೇಟ್ ಟರ್ನ್ ಓವರ್ 1.5 crore ಅಂದರೆ 1,50,00,000. 1,50,00,000, 1,50,00,000 ಜಾಸ್ತಿ ಐತ್ರಿ ನಿಮ್ದು ಅಗ್ರಿಗೇಟ್ ಟರ್ನ್ ಓವರ್. ಅವಾಗ ಯಾವ ಸ್ಕೀಮ್ ತಗೋಬೇಕು ನೀವು? ರೆಗ್ಯುಲರ್ ಸ್ಕೀಮ್ ತಗೋಬೇಕು. ಕಂಪೋಸಿಷನ್ ಸ್ಕೀಮ್ ಯಾವಾಗ ತಗೋಬೇಕಂದ್ರೆ if aggregate turnover is less than 1.5 crore. ತಿಳಿತ್ರಿ? ಕಂಪೋಸಿಷನ್ ಸ್ಕೀಮ್ ಯಾವಾಗ ತಗೋಬೇಕಾ? ಇಫ್ ಅಗ್ರಿಗೇಟ್ ಟರ್ನ್ ಓವರ್ ನಿಮ್ದು 1.5 crore, 1,50,00,000, 1,50,00,000 ಕಮ್ಮಿ ಐತ್ರಿ. ಅವಾಗ ಏನು ತಗೋಬೇಕು ನೀವು? ಕಂಪೋಸಿಷನ್ ಸ್ಕೀಮ್ ತಗೋಬೇಕು. ಈ ಕ್ವಶನ್ ಅಲ್ಲೇ ಬರ್ರಿಪ್ಪ. ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟು ಐತ್ರಿಪ್ಪ? ಇದು 1,34,00,000. ಇದು 1,34,00,000 1.5 crore ಜಾಸ್ತಿ ಐತ್ರಿ, 1.5 crore ಕಮ್ಮಿ ಐತ್ರಿ. ಆಬ್ವಿಯಸ್ಲಿ 1.5 crore ಕಮ್ಮಿ ಐತ್ರಿ. ಇದು ಲೆಸ್ ದ್ಯಾನ್ 1.5 crore, ಲೆಸ್ ದ್ಯಾನ್ 1.5 crore ಅಂದ್ರೆ ಯಾವ ಸ್ಕೀಮ್ ತಗೋಬೇಕು ಇವರು? ಕಂಪೋಸಿಷನ್ ಸ್ಕೀಮ್ ತಗೋಬೇಕು. ತಿಳಿತ್ರಿ? ಈಸ್ ದ ಸಪ್ಲೈಯರ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್. ಓಕೆ, ನೋಡ್ಬೇಕು. ಇದು 1,34,00,000 ಐತ್ರಿ, ಅಂದ್ರೆ 1.5 crore ಕಮ್ಮಿ ಐತ್ರಿ, 1.5 ಕೋಟಿ ಕಮ್ಮಿ ಐತ್ರಿ. ಯಾವ ಸ್ಕೀಮ್ ತಗೋಬೇಕಾ? ಕಂಪೋಸಿಷನ್ ಸ್ಕೀಮ್ ತಗೋಬೇಕು. ಬೈ ಚಾನ್ಸ್ ಅಗ್ರಿಗೇಟ್ ಟರ್ನ್ ಓವರ್ 1 crore ಎಷ್ಟು ಬಂತ್ರಿಪ್ಪ? ಇದು 70 lakh ಬಂತ್ರಿ. 1 crore 70 lakh ಬಂತ್ರಿ. ಅದು ಅಗ್ರಿಗೇಟ್ ಟರ್ನ್ ಓವರ್ 1 crore 70 lakh 1.5 crore ಕಮ್ಮಿ ಐತ್ರಿ, 1.5 crore ಜಾಸ್ತಿ ಐತ್ರಿ. 1.5 crore ಜಾಸ್ತಿ ಐತ್ರಿ, ಮೋರ್ ದ್ಯಾನ್ 1.5 crore. ಯಾವ ಸ್ಕೀಮ್ ತಗೋಬೇಕು? ಕಂಪೋಸಿಷನ್ ತಗೋಬೇಕು, ರೆಗ್ಯುಲರ್ ತಗೋಬೇಕಾ? ಆಬ್ವಿಯಸ್ಲಿ ರೆಗ್ಯುಲರ್ ತಗೋಬೇಕು, ರೆಗ್ಯುಲರ್ ಸ್ಕೀಮ್ ತಗೋಬೇಕು. ಯಾಕ್ರಿಪ್ಪ? ಅಗ್ರಿಗೇಟ್ ಟರ್ನ್ ಓವರ್ ಮೋರ್ ದ್ಯಾನ್ 1.5 crore ಐತ್ರಿ. ತಿಳಿತಾ? ओके समझ में आपको? देखो यहाँ पे स्कीम्स कितने हैं? 2 है. कौन कौन से? एक रेगुलर स्कीम है, एक कौन सी है? कंपोजिशन स्कीम है. रेगुलर स्कीम किनको आती है? जिनकी सेल्स ज्यादा है. कंपोजिशन स्कीम किनको आती है? जिनकी सेल्स कम है. रेगुलर स्कीम और कंपोजिशन स्कीम. एलिजिबल फॉर कंपोजिशन स्कीम और एलिजिबल फॉर रेगुलर स्कीम. रेगुलर स्कीम कब लेना, कंपोजिशन स्कीम कब लेना, वो क्वेश्चन के एग्रीगेट टर्नओवर के ऊपर डिपेंड. अगर तुम्हारी अगर तुम्हारी एग्रीगेट टर्नओवर, इफ एग्रीगेट टर्नओवर इज मोर देन 1.5 करोड़, लिमिट है ये 1.5 करोड़ क्या है? लिमिट है. अगर तुम्हारी एग्रीगेट टर्नओवर 1.5 करोड़ से ज्यादा है, मोर देन 1.5 करोड़, तब तुम्हें कौन सी स्कीम लेना? रेगुलर स्कीम लेना. अगर तुम्हारी एग्रीगेट टर्नओवर 1.5 करोड़ से कम है तो तुम लोग कौन सी स्कीम लेना? कंपोजिशन स्कीम लेना. ये हमारे सोल्यूशन में आओ. एग्रीगेट टर्नओवर हमारी कितनी है? 1,34,00,000 है.
ये 1,34,00,000 का 1.5 मतलब 1,50,00,000 1.5 करोड़ का मतलब क्या है 1,50,00,000 ये 1,34,00,000 हमारा 1,50,00,000 से कम है 1,50,00,000 से कम है कि 1,50,00,000 से ज्यादा है वो 1,50,00,000 से कम है वो है ना लेस देन 1.5 करोड़ 1,50,00,000 से क्या है कम है ये 1,34,00,000 तो कौन सी स्कीम लेना उन्हें भी कंपोजिशन स्कीम लेना क्यों 1.5 करोड़ से कम है वो 1,50,00,000 से कम है ठीक है तो कौन सी स्कीम है कंपोजिशन स्कीम yes he is eligible for a composition scheme because his aggregate turnover is less than a 1.5 crore 1 करोड़ 50 लाख समझ में आया अगर उसकी एग्रीगेट टर्नओवर 1 करोड़ 70 लाख आई कितनी 1 करोड़ 70 लाख तब कौन सी स्कीम लेना उन्हें 1 करोड़ 70 लाख ही है 1 करोड़ 50 लाख से कम है कि 1 करोड़ 50 लाख से ज्यादा है वो 1 करोड़ 70 लाख का ऑब्वियसली 1 करोड़ 70 लाख का 1 करोड़ 50 लाख से ज्यादा है मोर देन 1.5 करोड़ तो कौन सी स्कीम लेना उन्हें भी रेगुलर स्कीम अभी कौन सी लेना उन्हें रेगुलर स्कीम समझ में आया ये देख लो ध्यान देख लो स्क्रीनशॉट तगोरी पाइदो ಇದು ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೋರಿ ಕಾನ್ಸೆಪ್ಟ್ ತಿಳಿಬೇಕು ನೀವು ಸಾಕು ಕಾನ್ಸೆಪ್ಟ್ if aggregate turnover is more than 1.5 crore means 1 ಕೋಟಿ 50 ಲಕ್ಷ 1 crore 50 lakh if aggregate turnover is more than 1 crore 50 lakh regular scheme choose ಮಾಡ್ರಿ if aggregate turnover is less than 1 crore 50 lakh you have to choose the composition scheme got it okay I will rub this part okay okay so just see here aggregate turnover is 1 crore 34 lakh means 1 crore 50 lakh ಕಿಂತ ಕಮ್ಮಿ ಐತ್ರಿ ಯಾವ ಸ್ಕೀಮ್ ಚೂಸ್ ಮಾಡಬೇಕಾ ಕಂಪೋಸಿಷನ್ ಸ್ಕೀಮ್ yes ಅಂತ ಬರ್ರಿ ಆನ್ಸರ್ yes the supplier is eligible for composition scheme composition scheme for the financial year 2023-24 because reason ಹೇಳಬೇಕು because his aggregate turnover his ಅಲ್ಲ ಅದು ಓಕೆ ಏನು ಕೊಟ್ಟಿಲ್ಲ ಅಂದ್ರೆ his because aggregate turnover aggregate turnover is less than more than ಇದು less than is less than 1.5 crore less than 1.5 crore okay ಇಷ್ಟ ಇಡಬೇಕು yes the supplier is eligible for composition scheme for the financial year 23-24 because aggregate turnover is less than 1.5 crore तेरे समझ में आप लोगों को हमें बोलना है यहाँ पे उसको कंपोजिशन स्कीम देना कि नहीं बोल के देना नहीं इसको भी इसीलिए यस द सप्लायर इज एलिजिबल फॉर अ कंपोजिशन स्कीम फॉर द फाइनेंशियल ईयर 23-24 क्यों रीजन देना उसको भी क्यों बिकॉज हीज एग्रीगेट टर्नओवर इज ये लेस देन है कि मोर देन है ये 1.5 करोड़ से कम है इसलिए उसको कंपोजिशन स्कीम दे रहे हैं हम लोग बिकॉज द एग्रीगेट टर्नओवर इज लेस देन 1.5 करोड़ ये है हुआ रीजन समझ में आया ओके please take the screenshot of this I will rub this part we will continue with the second question okay we'll continue with the second question okay take the screenshot sorry ಓಕೆ ಇದ ಕ್ವಶನ್ ಇರಲಿ ಈಗ ಓಕೆ ಅಗೇನ್ ಇದ ಕ್ವಶನ್ ಇರಲಿ ನಾ ಏನು ಮಾಡ್ತೀನಿ ರೀ ಪೈ ಕ್ವಶನ್ ನಂಬರ್ 3 ಅಂತ ಹಾಕ್ತೇನೆ ರೀ ಕ್ವಶನ್ ನಂಬರ್ 2ಗೆ ಕ್ವಶನ್ ನಂಬರ್ 3 ಅಂತ ಹಾಕ್ತೇನೆ ರೀ ಓಕೆ ಆಮೇಲೆ ಏನ್ರಿಪ್ಪ ಅಮೌಂಟ್ ಸ್ವಲ್ಪ ಚೇಂಜ್ ಮಾಡ್ತೇನೆ ರೀ ಅಮೌಂಟ್ನ ಏನು ಮಾಡ್ತೀನಿ ರೀ ಸ್ವಲ್ಪ ಚೇಂಜ್ ಮಾಡ್ತೇನೆ ರೀ ಇಂಟರ್ ಸ್ಟೇಟ್ ಸಪ್ಲೈ ಅಂತ ಐತಲ್ರಿ ಇದು ಅಮೌಂಟ್ನ ಚೇಂಜ್ ಮಾಡ್ತೀನಿ ರೀ ಎಷ್ಟು ಹಾಕ್ತೇನೆ ರೀ ಈಗ 90 ಲ್ಯಾಕ್
ಎಷ್ಟು ರೀ ಈಗ ಅಮೌಂಟ್ 90 ಲ್ಯಾಕ್ ಆಗ್ತೇನೆ ರೀ 90 ಲ್ಯಾಕ್. ಆಮೇಲೆ ಇಂಟ್ರಾ ಸ್ಟೇಟ್ ಸಪ್ಲೈ GST 12% ಇನ್ಕ್ಲೂಡ್ 56,000 ಅಲ್ಲ ಅದು. ನಾ ಏನು ಮಾಡ್ತೀನಿ ರೀ ಈಗ 60,000 ಮಾಡ್ತೀನಿ ರೀ. ಇದು ಏನು ಮಾಡ್ತೀನಿ ರೀ 60,000 ಅಮೌಂಟ್ ಸೇಮ್ ಇರಲಿ, 12% ಸೇಮ್ ಇರಲಿ ಅಮೌಂಟ್. ಆಮೇಲೆ ಏನ್ರಿಪ್ಪ ಸೌಂಡ್ ಸರ್ವಿಸಸ್ ಸಪ್ಲೈ ಅಂತ ಐತ್ರಿ, ಅಮೌಂಟ್ ಸೇಮ್ ಇರಲಿ 11,80,000 ಅಮೌಂಟ್ ಸೇಮ್ ಇರಲಿ. ಸಾರಿ, ಇದು 56 ಇರಲಿ ಸೇಮ್, ಇದು 56,000 ಸೇಮ್ ಇರಲಿ 56,000. ಇದು ಏನ್ರಿಪ್ಪ ಅಮೌಂಟ್ ಸೇಮ್ ಇರಲಿ. ನಾ ಏನು ಮಾಡ್ತೇನೆ ರೀ ಬರೀಲಿ GST ಇನ್ಕ್ಲೂಡೆಡ್ ಬ್ರಾಕೆಟ್. ಓಕೆ, GST 12% ಇನ್ಕ್ಲೂಡ್ ಅಂತ ಐತ್ರಿ ಇಲ್ಲಿ GST ಇನ್ಕ್ಲೂಡ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಇಲ್ಲಿ ಸೌಂಡ್ ಸರ್ವಿಸಸ್ ಸಪ್ಲೈಗೆ GST ರೇಟ್ ಕೊಟ್ಟಿಲ್ಲ, GST ಇನ್ಕ್ಲೂಡೆಡ್ ಅಷ್ಟು ಕೊಟ್ಟೇನ್ರಿಪ್ಪ, ರೇಟ್ ಕೊಟ್ಟಿಲ್ಲ ನಾನು. ಇನ್ವರ್ಟ್ ಸಪ್ಲೈ ಸೇಮ್ ಇರಲಿ. ಎಕ್ಸಾಮ್ಟೆಡ್ ಸಪ್ಲೈ ಸ್ವಲ್ಪ ಚೇಂಜ್ ಮಾಡ್ತೇನೆ ರೀ. ಎಷ್ಟಂತ 20 ಲ್ಯಾಕ್ ಹಾಕ್ತೇನೆ ರೀ ಇಲ್ಲಿ 20 ಲ್ಯಾಕ್. ಎಕ್ಸಾಮ್ಟೆಡ್ ಸಪ್ಲೈ 20 ಲ್ಯಾಕ್. ಝೀರೋ ರೇಟೆಡ್ ಸಪ್ಲೈ 24 ಲ್ಯಾಕ್ ಮಾಡ್ತೇನೆ ರೀ. ಎಷ್ಟು ರೀ 24 ಲ್ಯಾಕ್. ಓಕೆ. ಕ್ವಶನ್ಸ್ ಕಂಪ್ಯೂಟ್ ದ ಅಗ್ರಿಗೇಟ್ ಟರ್ನ್ ಓವರ್ ಇಸ್ ದ ಸಪ್ಲೈಯರ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಇಸ್ ಬೇಡ. ಇದು ಕ್ವಶನ್ ಸೆಕೆಂಡ್ ಕ್ವಶನ್ ಚೇಂಜ್ ಮಾಡ್ತೇನೆ ರೀ. ವಿಚ್ ಸ್ಕೀಮ್ ಕ್ವಶನ್ ಚೇಂಜ್ ಮಾಡ್ತೀನಿ. ಸೆಕೆಂಡ್ ಕ್ವಶನ್ ವಿಚ್ ಸ್ಕೀಮ್ ಶುಡ್ the supplier choose? Which scheme should the supplier opt ಅಂದ್ರೆ ಏನ್ರಿಪ್ಪ ಚೂಸ್. ವಿಚ್ ಸ್ಕೀಮ್ ಶುಡ್ ದ ಸಪ್ಲೈಯರ್ ಆಪ್ಟ್, ಯಾವ ಸ್ಕೀಮ್ ಚೂಸ್ ಮಾಡ್ಬೇಕು ಅಂತ ಸಪ್ಲೈಯರ್. ಓಕೆ, ಇದು ಕ್ವಶನ್ ರೀಪ್ಪ. ಕ್ವಶನ್ ನಂಬರ್ 3 ಬರ್ರಿ. ನಂಬರ್ 1 ಏನ್ರಿ ಇದು? ನಂಬರ್ 1 ಕಂಪ್ಯೂಟ್ ದ ಅಗ್ರಿಗೇಟ್ ಟರ್ನ್ ಓವರ್. ನಂಬರ್ 1 ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಏನ್ರಿಪ್ಪ ಇಂಟರ್ ಸ್ಟೇಟ್ ಸಪ್ಲೈ. ಎಷ್ಟ್ರಿದು ಅಮೌಂಟ್ 90 ಲ್ಯಾಕ್. ನಾ ಇಲ್ಲೇ 90 ಲ್ಯಾಕ್ ಅಂತ ಬರ್ತೀನಿ ರೀ. ಎಷ್ಟು 90 ಲ್ಯಾಕ್. ಓಕೆ, 90 ಲ್ಯಾಕ್. ಓಕೆ, ನೆಕ್ಸ್ಟ್ ಇಂಟ್ರಾ ಸ್ಟೇಟ್ ಸಪ್ಲೈ ಏನ್ರಿ? ನೆಕ್ಸ್ಟ್ ಇಂಟ್ರಾ ಸ್ಟೇಟ್ ಸಪ್ಲೈ ಅಮೌಂಟ್ ಎಷ್ಟ್ರಿದು? GST 12% ಇನ್ಕ್ಲೂಡ್ ಅಂತ ಐತ್ರಿಪ್ಪ. ಅದಕ್ಕೆ ಏನ್ರಿಪ್ಪ 56 ಲ್ಯಾಕ್ ಇಂಟು 100 ಡಿವೈಡೆಡ್ ಬೈ 112. ಓಕೆ, 50 ಲ್ಯಾಕ್ ಬಂತ್ರಿ. ನೆಕ್ಸ್ಟ್ ಸೌಂಡ್ ಸರ್ವಿಸಸ್ ಸಪ್ಲೈ GST ಇನ್ಕ್ಲೂಡೆಡ್ ರೇಟ್ ಕೊಟ್ಟಿಲ್ಲ. ಇಲ್ಲಿ GST 18% ರೇಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ? ನೆನ್ಪಿಡ್ಕೋರಿ, ಇದು ಒಂದು ಮಾತು ನೆನ್ಪಿಡ್ಕೋರಿಪ್ಪ. ಸೌಂಡ್ ಸರ್ವಿಸಸ್ ಸಪ್ಲೈ GST ಇನ್ಕ್ಲೂಡೆಡ್ ಬಟ್ ರೇಟ್ ಕೊಟ್ಟಿಲ್ಲ, 18% ರೇಟ್ ಕೊಟ್ಟಿಲ್ಲ. ಯಾವಾಗಲೂ ಸರ್ವಿಸ್ ಮೇಲೆ 18% GST ರೇಟ್ ರೀಪ್ಪ. ಏನ್ರಿ? ಯಾವಾಗಲೂ ಸರ್ವಿಸಸ್ ಮೇಲೆ 18% GST ರೇಟ್ ಅಪ್ಲಿಕೇಬಲ್. ಅದಕ್ಕೆ ತಿಳಿತ್ರಿನಿ. ಅದಕ್ಕೆ ಏನ್ರಿಪ್ಪ ಸೌಂಡ್ ಸರ್ವಿಸಸ್ ಸಪ್ಲೈ 11,80,000 ಇಂಟು 100 ಡಿವೈಡೆಡ್ ಬೈ 118 ತಗೋಬೇಕು. ಯಾಕ್ರಿಪ್ಪ ಇಲ್ಲಿ 18% ಅಂತ ರೇಟ್ ಕೊಟ್ಟಿಲ್ಲ, ಬಟ್ ಸರ್ವಿಸಸ್ ಮೇಲೆ 18% GST ರೇಟ್ ಐತ್ರಿಪ್ಪ. ಅದಕ್ಕೆ ಏನ್ರಿಪ್ಪ 118 ಅಂತ ಅಸ್ಯೂಮ್ ಮಾಡ್ಬೇಕು ನೀವು ಇಲ್ಲಿ. ಯಾಕೆ ಸರ್ವಿಸ್ ಐತ್ರಿಪ್ಪ, ಅದಕ್ಕೆ ಏನ್ರಿ 118. ಓಕೆ, ಎಷ್ಟು ಬಂತ್ರಿಪ್ಪ? 10 ಲ್ಯಾಕ್ ಬಂತ್ರಿ. ತಿಳಿತಾ? ಓಕೆ. Inward supplies on which GST is payable on reverse charge basis, GST included rupees 25,000, 5,25,000. Inward supply reverse charge basis ಬರಂಗಿಲ್ಲ, ಬಿಡ್ಬಿಡ್ರಿ. Exempted supply ಎಷ್ಟು ಐತ್ರಿಪ್ಪ? 20 ಲ್ಯಾಕ್ ಐತ್ರಿ. Exempted supply 20 ಲ್ಯಾಕ್ ಐತ್ರಿಪ್ಪ, 20 ಲ್ಯಾಕ್. ಆಮೇಲೆ ಝೀರೋ ರೇಟೆಡ್ ಸಪ್ಲೈ 24 ಲ್ಯಾಕ್ ಐತ್ರಿ. ಹೌದಲ್ಲ? ಝೀರೋ ರೇಟೆಡ್ ಸಪ್ಲೈ 24 ಲ್ಯಾಕ್ ಐತ್ರಿ. ಎಲ್ಲ ಮುಗಿತಲ್ರಿ? ಓಕೆ, ಈಗ ಟೋಟಲ್ ಮಾಡ್ರಿಪ್ಪ. ಎಷ್ಟು ಬರ್ತೈತ್ರಿ ಟೋಟಲ್? ಮಾಡಿ ನೋಡೋಣನ್ರಿ ಟೋಟಲ್ ಎಷ್ಟು ಬರ್ತೈತ್ರಿ. ಸೌಂಡ್ ಸರ್ವಿಸಸ್ ಮೇಲೆ 18% ತಗೋರಿಪ್ಪ. ರೇಟ್ ಕೊಟ್ಟಿಲ್ಲ ಅಲ್ಲೇ, ಬಟ್ ನೀವು ಅಸ್ಯೂಮ್ ಮಾಡ್ಬೇಕು ಸರ್ವಿಸ್ ಮೇಲೆ 18%. ಈಗ ಟೋಟಲ್ ಮಾಡೋಣ್ರಿ. ಎಷ್ಟು ಬರ್ತೈತ್ರಿ? ಫಸ್ಟ್ 90 ಲ್ಯಾಕ್. ಫಸ್ಟ್ 90 ಲ್ಯಾಕ್ ಪ್ಲಸ್ 50 ಲ್ಯಾಕ್. 50 ಲ್ಯಾಕ್ ಪ್ಲಸ್ ಆಮೇಲೆ 10 ಲ್ಯಾಕ್. 10 ಲ್ಯಾಕ್ ಪ್ಲಸ್ 20 ಲ್ಯಾಕ್. 20 ಲ್ಯಾಕ್ ಪ್ಲಸ್ 24 ಲ್ಯಾಕ್.
24 lakh is equal to ಎಷ್ಟು ಬಂತ್ರಿಪ್ಪ ಇದು 1 crore 94 lakh ಎಷ್ಟು ಬಂತ್ರಿ 1 crore 94 lakh 1 crore 94 lakh ಆನ್ಸರ್ ಬಂತ್ರಿ ಎಷ್ಟು ಬಂತ್ರಿ ಆನ್ಸರ್ 1 crore 94 lakh ಅಗ್ರಿಗೇಟ್ ಟರ್ನ್ ಓವರ್ ಈಗ ನಂಬರ್ 2 ಏನ್ರಿಪ್ಪ ಅದು ವಿಚ್ ಸ್ಕೀಮ್ ಶುಡ್ ದ ಸಪ್ಲೈಯರ್ ಆಪ್ಟ್ ಅಗ್ರಿಗೇಟ್ ಟರ್ನ್ ಓವರ್ ನೋಡ್ರಿಪ್ಪ ಇದು 1 crore 50 lakh ಕಿಂತ ಕಮ್ಮಿ ಐತ್ರಿ 1 crore 50 lakh ಕಿಂತ ಜಾಸ್ತಿ ಐತ್ರಿ ಇದು 1 crore 50 lakh ಕಿಂತ ಜಾಸ್ತಿ ಐತ್ರಿ ಅಂದ್ರೆ ಯಾವ ಸ್ಕೀಮ್ ಚೂಸ್ ಮಾಡ್ಬೇಕಿದ್ದು ರೆಗ್ಯುಲರ್ ಸ್ಕೀಮ್ ಓಕೆ 1 crore 50 lakh ಕಿಂತ ಕಮ್ಮಿ ಅಂದ್ರೆ ಕಂಪೋಸಿಷನ್ ಸ್ಕೀಮ್ ಚೂಸ್ ಮಾಡ್ಬೇಕು 1 crore 50 lakh ಕಿಂತ ಹೆಚ್ಚಿಗೆ ಅಂದ್ರೆ ರೆಗ್ಯುಲರ್ ಸ್ಕೀಮ್ ಚೂಸ್ ಮಾಡ್ಬೇಕು ತಿಳಿತೀರಿ ಈಗ ಹೆಚ್ಚಿಗೆ ಐತ್ರಿ 1 crore 50 lakh ಕಿಂತ ಹೆಚ್ಚಿಗೆ ಐತ್ರಿ ಅಂದ್ರೆ ರೆಗ್ಯುಲರ್ ಸ್ಕೀಮ್ ದ ಸಪ್ಲೈಯರ್ ಶುಡ್ the supplier should opt for regular scheme because reason ಬರಿಬೇಕಲ್ಲ because the aggregate turnover is more than 1.5 crore ಕಿಂತ ಹೆಚ್ಚಿಗೆ ಐತ್ರಿ ಇದು ಅದಕ್ಕೆ more than 1.5 crore ಆತ್ ನೋಡ್ರಿಪ್ಪ is more than 1.5 crore ಅದಕ್ಕೆ ಏನ್ರಿಪ್ಪ ರೆಗ್ಯುಲರ್ स्कीम समझ में आप लोगों को थर्ड क्वेश्चन में क्या चेंज किया मैं सिर्फ अमाउंट चेंज किया कंप्यूट नंबर 1 क्या मालूम करना तुम्हें कंप्यूट द एग्रीगेट टर्नओवर कंप्यूटेशन ऑफ एग्रीगेट टर्नओवर पर्टिकुलर रुपीज सबसे पहले क्या है इंटर स्टेट सप्लाई लिख लो इंटर स्टेट सप्लाई अमाउंट कितना है 90 लाख हो गया नंबर 2 में इंट्रा स्टेट सप्लाई जीएसटी कितना है 12% इंक्लूड बोल के 56 लाख सेम कर लो इंट्रा स्टेट सप्लाई 56 लाख इंटू 100 डिवाइड बाय 1 वाला 50 लाख आया नेक्स्ट साउंड सर्विसेज सप्लाई जीएसटी इंक्लूडेड 11,80,000 अब यहाँ पे जीएसटी इंक्लूड तो दिया लेकिन जीएसटी का रेट नहीं दिया साउंड सर्विस के ऊपर जीएसटी का रेट कितना है जीएसटी तो इंक्लूड है इसके अंदर कितना इंक्लूड है कितना परसेंट इंक्लूड है नहीं दिया तब हम लोग क्या अज्यूम करना बोलो सर्विस के ऊपर साउंड सर्विस के ऊपर हमेशा रेट कितना रहता बोलो जीएसटी का 18% नहीं दिया तो भी जीएसटी सर्विस के ऊपर कितना रहता बोलो जीएसटी का रेट है 18% हमें अज्यूम करना कितना 18% साउंड सर्विसेज सप्लाई कितना है वो 11,80,000 इंटू 100 डिवाइडेड बाय 100 प्लस 18 करके अज्यूम करना है जीएसटी कितना मिक्स है सर्विस के ऊपर 18% 1/18 कितना आया 10 लाख आया ओके इनवर्स सप्लाई रिवर्स चार्ज बेसिस तो नहीं आता छोड़ना इसको एग्जेम्प्ट सप्लाई कितना है 20 लाख आया इधर जीरो रेटेड सप्लाई कितना है 24 लाख लिए इधर सभी आइटम्स खत्म हुए टोटल करो इसको कितना था 1 करोड़ 94 लाख एग्रीगेट टर्नओवर मैं तुम्हारे को बोला था अगर तुम्हारी एग्रीगेट टर्नओवर 1 करोड़ 50 लाख से ऊपर है ज्यादा है 1 करोड़ 50 लाख से ज्यादा है तो कौन सी स्कीम चूज करना तुम लोग रेगुलर स्कीम अगर तुम्हारे एग्रीगेट टर्नओवर 1 करोड़ 50 लाख से कम है तब तुम्हें कौन सी स्कीम चूज करना कंपोजिशन स्कीम अब यहाँ पे देखो 1 करोड़ 50 लाख से ज्यादा है ये तो कौन सी स्कीम है रेगुलर स्कीम द सप्लायर शुड ऑप्ट फॉर रेगुलर स्कीम बिकॉज द एग्रीगेट टर्नओवर इज मोर देन 1.5 करोड़ मतलब मीन्स 1 करोड़ 50 लाख से ज्यादा है बोल के ठीक है ये है तुम्हारा कंप्यूटेशन ऑफ एग्रीगेट टर्नओवर समझ में आया ओके take the screenshot of this we will see further more problems okay